ಹಾಯ್ ಹಲೋ ಫ್ರೆಂಡ್ಸ್, ನಾನು ನಿಮ್ಮೆಲ್ಲರ ರೇಖಾ. ಇವತ್ತು ಯಾವ ಟಾಪಿಕ್ ಬಗ್ಗೆ ಮಾತಾಡಬೇಕು ಅಂದ್ಕೊಂಡಿದ್ದೀನಿ ಅಂದರೆ, ಗುರು ರಾಘವೇಂದ್ರ ಸ್ವಾಮಿಗಳ ಅನುಗ್ರಹದಿಂದ ನಮಗೆ ಏನೆಲ್ಲ ಒಳ್ಳೆಯದಾಯಿತು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ನಾವು ಒಂದು ಕಾಲದಲ್ಲಿ ತುಂಬ ಕಷ್ಟಗಳಲ್ಲೇ ಬೆಳೆದಿದ್ದು, ಕಷ್ಟದಲ್ಲೇ ಇದ್ದು, ತುಂಬ ಡಿಪ್ರೆಷನ್ ಮೂಡ್ಗೆ ಹೋಗಿದ್ದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಆಗ ನಾನು ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿದ್ದೆ. ಅವತ್ತು ಬುಕ್ಕನ್ನು ಬೈ ಮಾಡಿದ್ದೆ ಫ್ರೆಂಡ್ಸ್. ನಿಮಗೆ ಏನೇ ಕಷ್ಟ ಇರಲಿ, ಮಕ್ಕಳ ವಿದ್ಯಾಭ್ಯಾಸದಲ್ಲಿ ತೊಂದರೆ ಇರಲಿ, ಮನೇಲಿ ಗಂಡ ಹೆಂಡತಿ ಸಮಸ್ಯೆ ಇರಲಿ, ನೀವು ಸಾಲ ಮಾಡಿಕೊಂಡಿರಲಿ, ನಿಮಗೆ ಕೊಟ್ಟಿರುವಂತಹ ಸಾಲ ದುಡ್ಡು ವಾಪಸ್ ಬರದೇ ಇರೋದಿರಲಿ, ಆರೋಗ್ಯದಲ್ಲಿ ತೊಂದರೆ ಇರಲಿ, ಏನೇ ಒಂದು ತೊಂದರೆ ಇರಲಿ, ರಾಘವೇಂದ್ರ ಸ್ವಾಮಿ ಮಠಗಳಿಗೆ ಹೋಗಿ ನೀವು ಒಂದು ಸಂಕಲ್ಪವನ್ನು ಮಾಡ್ಕೊಳ್ಳಿ ಫ್ರೆಂಡ್ಸ್. ಅದು ಏನಂದರೆ, ಒಂದು ನಿಮಿಷ ಫ್ರೆಂಡ್ಸ್, ಈ ಥರದ್ದು ಬಂದು ಬುಕ್ ಸಿಗುತ್ತೆ ಫ್ರೆಂಡ್ಸ್. ಇದು ಒಂದು ಬುಕ್ಕಿಗೆ ಓನ್ಲಿ 25 ರೂಪೀಸ್ ಫ್ರೆಂಡ್ಸ್. ಈ ಥರ ಒಂದು ಬುಕ್ ತೊಗೊಂಡು ಒಂದು ಪೇಜಲ್ಲಿ 50 ಟೈಮ್ಸ್ನ ನೀವು ಬರಿಬೇಕು ಫ್ರೆಂಡ್ಸ್. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ, ಓಂ ಗುರು ಶ್ರೀ ರಾಘವೇಂದ್ರಾಯ ನಮಃ ಅಂತ 50 ಟೈಮ್ ಬರಿಬೇಕು ಫ್ರೆಂಡ್ಸ್. ಇದು ಒಂದು ಬುಕ್ಕು ಬರೆದು ಮುಗಿಸೋಷ್ಟೊತ್ತಿಗೆ ನಿಮಗೆ 1008 ಸಲ ನೀವು ಗುರು ರಾಘವೇಂದ್ರ ಸ್ವಾಮಿಗಳ ಸ್ಮರಣೆಯನ್ನು ಮಾಡ್ತಾ ಜೊತೆಯಲ್ಲಿ ರಾಘವೇಂದ್ರ ಸ್ವಾಮಿಗಳನ್ನ ಬರೆದಿರ್ತೀರ ಫ್ರೆಂಡ್ಸ್, ಬರೆದು ಮುಗಿಸ್ತಿರ್ತೀರ. ಈ ಬುಕ್ನ ನಿಮಗೆ ಆದಷ್ಟು ಬೇರೆಯವ್ರಿಗೆ ದಾನ ಮಾಡುವಂಥ ಶಕ್ತಿ ಇದ್ದರೆ, ರಾಘವೇಂದ್ರ ಸ್ವಾಮಿ ಮಠಗಳಲ್ಲಿ ತುಂಬ ಕಷ್ಟದಿಂದ ಬಂದಿರ್ತಾರೆ ಭಕ್ತಾದಿಗಳಿಗೆ, ಯಾರಿಗಾದರೂ ನೀವು ಕೊಡಿಸ್ಬೋದು ಫ್ರೆಂಡ್ಸ್. ಇದನ್ನು ರೆಡ್ ಪೆನ್ನಲ್ಲಿ ಮಾತ್ರ ಬರೀಬೇಕು ಫ್ರೆಂಡ್ಸ್. ರೆಡ್ ಪೆನ್, ಓನ್ಲಿ ರೆಡ್ ಪೆನ್ನಲ್ಲಿ ಮಾತ್ರ ಬರಿಬೇಕು. ಬ್ಲೂ ಪೆನ್ನಲ್ಲಿ ಬರೆಯೋಂಗಿಲ್ಲ ಫ್ರೆಂಡ್ಸ್, ರೆಡ್ ಪೆನ್ನಲ್ಲಿ ಬರೀಬೇಕು. ಈ ಪುಸ್ತಕನ ಮನೆಗೆ ತಂದಿದ ತಕ್ಷಣ ಬುಕ್ಗೆ ಗಂಧ, ಕುಂಕುಮ, ಅರಿಶಿನ, ಕುಂಕುಮ ಎಲ್ಲ ಇಟ್ಟು ದೇವ್ರ ಮುಂದೆ ಸಂಕಲ್ಪ ಮಾಡಿ, ನಮ್ಮ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡು ಸ್ವಾಮಿ ಅಂತ ಹೇಳಿ ಒಂದು ಸಂಕಲ್ಪವನ್ನು ಮಾಡಿ ಗುರುವಾರದಿಂದಲೇ ಬರೆಯೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಡೈಲಿ ನಿಮಗೆ ಟೈಮ್ ಇದ್ದರೆ 2 ಪೇಜಸ್ನ ಬರೀಬೇಕು ಫ್ರೆಂಡ್ಸ್. ನೋಡಿ, ಒಂದು ಪೇಜ್ ಮುಗಿಸೋಷ್ಟೊತ್ತಿಗೆ 50 ಟೈಮ್ ಆಗುತ್ತೆ. 2 ಟೈಮ್ ಮುಗಿಸೋಷ್ಟೊತ್ತಿಗೆ, 2 ಪೇಜ್ ಮುಗಿಸೋಷ್ಟೊತ್ತಿಗೆ 108 ಸಲ. 2 ಪೇಜ್ ಮುಗಿಸೋಷ್ಟೊತ್ತಿಗೆ ನಿಮಗೆ 108 ಸಲ ಆಗುತ್ತೆ ಫ್ರೆಂಡ್ಸ್. ಇದನ್ನು ಡೈಲಿ ಬರಿತಾ ಬಂದರೆ ನಿಮ್ಮಲ್ಲಿರೋ ಕಷ್ಟಗಳೆಲ್ಲ ದೂರ ಆಗುತ್ತೆ, ಮನಸ್ಸು ಶಾಂತಿಯನ್ನು ಹೊಂದುತ್ತೀರಾ, ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಏರಳವನ್ನು ನೋಡ್ತೀರಾ. ನಿಮಗೆ ಕೊಡಬೇಕಾಗಿರೋವಂಥದ್ದು ಏನೇ ಕಷ್ಟ ಇರಲಿ, ಏನೇ ಒಂದು ಕಷ್ಟ ಇರಲಿ, ನಿಮಗೆ ಎಲ್ಲದರಿಂದಲೂ ಹೊರಗಡೆ ಬರ್ತೀರ ಫ್ರೆಂಡ್ಸ್.